ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಶ್ರೀ ನಾಗೇಶ್ ವಿ ಎನ್ ಅವರೇ, ಮುಖ್ಯ ವ್ಯವಸ್ಥಾಪಕರು SBI ಹಾಗೂ ಮೈಸೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಇಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅದರ ಬಗ್ಗೆ ನಾವು ಅವರನ್ನು ಸಂಪರ್ಕಿಸೋಣ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳೋಣ. ಮತ್ತು ಈ ಮುದ್ರಾ ಯೋಜನೆಗೆ ಈಗಾಗಲೇ 10 ವರ್ಷ ಆಗಿದೆ. 8 ಏಪ್ರಿಲ್ 2025 ಅದರ 10ನೇ ವರ್ಷದ ಒಂದು ದಿನ. ಈ ಒಂದು ವಿಚಾರದಲ್ಲಿ ಈ 10 ವರ್ಷಗಳಲ್ಲಿ ಮುದ್ರಾ ಯೋಜನೆ ಯಾವ ರೀತಿ ಜನರಿಗೆ ಸಹಾಯ ಮಾಡಿದೆ, ಅದರ ಪ್ರಗತಿಗಳ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರೀ ನಾಗೇಶ್ ಸರ್. ನಮಸ್ಕಾರ. ನಮಸ್ಕಾರ. ಈ ಒಂದು ಲೀಡ್ ಬ್ಯಾಂಕ್ ಅಂತ ಹೇಳ್ತಾರಲ್ಲ, ಈ ಲೀಡ್ ಬ್ಯಾಂಕು ಯಾವ ರೀತಿ ಇತರ ಬ್ಯಾಂಕ್ಗಳು ಮತ್ತು ಬ್ಯಾಂಕೇತರ ಸಂಸ್ಥೆಗಳು ಇವುಗಳನ್ನು ಲೀಡ್ ಮಾಡಿ ಕೇಂದ್ರ ಸರ್ಕಾರದ ಸಾಲ ಯೋಜನೆಗಳನ್ನು ಯಾವ ರೀತಿ ಇದು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ? ಎಲ್ಲರಿಗೂ ನಮಸ್ಕಾರ. ನಾನು ಈ ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕ. ಈ ಮಾರ್ಗದರ್ಶಿ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ ತಂದಿರೋ ಉದ್ದೇಶ ಏನಂದರೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಬ್ಯಾಂಕುಗಳ ಮತ್ತು ಸರ್ಕಾರದ ಜೊತೆ ಸಮನ್ವಯ ಸಾಧಿಸಿ ಸರ್ಕಾರದ ಗುರಿ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಬ್ಯಾಂಕಿನ ಮೂಲಕ ತಲುಪಿಸೋದು. ಇದರಲ್ಲಿ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಸಮನ್ವಯ ಸ್ಥಳೀಯವಾದ ಇಲಾಖೆಗಳು, ಸರ್ಕಾರಗಳು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಬ್ರ್ಯಾಂಚ್ಗಳ ಮೂಲಕ ನಾವು ಸಮನ್ವಯ ಸಾಧಿಸಿ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸೋಕ್ಕೆ ಇದೊಂದು ಇಲಾಖೆನ ಇಟ್ಟಿದ್ದಾರೆ. ಇದರ ಹೆಸರು ಲೀಡ್ ಬ್ಯಾಂಕ್ ಅಂತ. ಲೀಡ್ ಬ್ಯಾಂಕ್ ಅಂತಂದರೆ ನಿಮ್ಮದೇ ಬ್ರ್ಯಾಂಚೇ ಬೇರೆ ಇರುತ್ತಾ? ಇಲ್ಲ, ಇದು ಪ್ರತಿಯೊಂದು ಜಿಲ್ಲೆಗೂ ಹೆಚ್ಚಾಗಿ ಯಾವ ಬ್ರಾಂಚ್ ಇರುತ್ತೋ ಆ ಬ್ಯಾಂಕಿನ ಒಬ್ಬ ಅಧಿಕಾರಿನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಮಾಡ್ತಾರೆ. ಇವರು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಬ್ಯಾಂಕ್ಗಳು, ಅಂದರೆ ಲೀಡ್ ಬ್ಯಾಂಕಿಗೆ ಎಲ್ಲ ಥರ ಬ್ಯಾಂಕ್ಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಖಾಸಗಿ ಬ್ಯಾಂಕ್ಗಳು, ಸ್ಮಾಲ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್, ರೀಜನಲ್ ಬ್ಯಾಂಕ್ಗಳು ಅಂದರೆ ಗ್ರಾಮೀಣ ಬ್ಯಾಂಕ್ಗಳು, ಮತ್ತು MDCC ಬ್ಯಾಂಕ್, ಈ ಥರದ ಎಲ್ಲವೂ ಇದರ ವ್ಯಾಪ್ತಿಗೆ ಬರುತ್ತೆ. ಈ ಬ್ಯಾಂಕ್ಗಳ ಮತ್ತು ಸರ್ಕಾರದ ಜೊತೆ ಸಮನ್ವಯ ಸಾಧಿಸೋದು ಈ ಇಲಾಖೆಯ ಮುಖ್ಯ ಒಂದು ಕಾರ್ಯಕ್ರಮ ಅಥವಾ ಗುರಿಯಾಗಿರುತ್ತೆ. ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ಯಾವ ರೀತಿಯ ಸಮನ್ವಯ ಸಾಧಿಸ್ತೀರಾ ನೀವು? ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಬ್ಯಾಂಕಿಗೆ ಒಬ್ಬೊಬ್ಬರು ನೋಡಲ್ ಆಫೀಸರ್ ಅಂತ ಐಡೆಂಟಿಫೈ ಮಾಡಿರ್ತಾರೆ, ಗುರುತಿರ್ತಾರೆ. ಅವ್ರ ಮೂಲಕ ನಾವು ಎಲ್ಲ ಬ್ಯಾಂಕ್ಗಳ ಮೇಲೆ ಸಮನ್ವಯ ಸಾಧಿಸ್ತೀವಿ. ಯೋಜನೆಯ ಪ್ರಗತಿಯನ್ನು ಯಾವ ರೀತಿ ನೀವು ಅಳಿತೀರಾ? 2 ರೀತಿ ಆಗುತ್ತೆ. ಒಂದು ತಾಲೂಕು ಮಟ್ಟದಲ್ಲಿ BLBC ಕಮಿಟಿಗಳಂತಿದೆ. ಅದರಲ್ಲಿ ತಾಲೂಕು ಮಟ್ಟದ ಅನುಷ್ಠಾನ ಏನಿದೆ, ಅದರ ಪ್ರಗತಿ ಏನಿದೆ, ಅಲ್ಲಿ ಸ್ಥಳೀಯವಾದ ಕುಂದು ಕೊರತೆ, ಬ್ಯಾಂಕಿಂಗು ಮತ್ತು ಸರ್ಕಾರದ ನಡುವೆ ಏನು ಸಮನ್ವಯ ಸಾಧಿಸಬೇಕು ಅದು ಸಾಧಿಸಿ ಅಲ್ಲಿ ಗುರಿನ ಹೇಗಿದೆ ನಮ್ಮ ಪ್ರಗತಿ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಅಲ್ಲೇ ಕಂಡುಕೊಳ್ತೀವಿ. ಮತ್ತು ಈ ಜಿಲ್ಲಾ ಮಟ್ಟದಲ್ಲಿ ಒಂದು DLCC ಅಂತ ಡಿಸ್ಟ್ರಿಕ್ಟ್ ಲೆವೆಲ್ ಕನ್ಸಲ್ಟೇಟಿವ್ ಕಮಿಟಿ ಅಂತಿದೆ. ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕ್ಗಳು ಮತ್ತು ಸರ್ಕಾರದ ಏನೇನು ಪ್ರಗತಿ, ಈ ಸಾಲ ಅನುಷ್ಠಾನದಲ್ಲಿ ಬ್ಯಾಂಕಿಂಗ್ ಸ್ಕೀಮ್ಗಳಲ್ಲಿ ಏನಿದೆ ಅದನ್ನು ಪ್ರಗತಿನ ಪರಿಶೀಲನೆ ಮಾಡ್ತಾರೆ. ಅದೇ ರೀತಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ರಿವ್ಯೂ ಕಮಿಟಿ ಅಂತಿದೆ. ಇದರಲ್ಲೂ ಸಹಿತ ಮುಖ್ಯವಾಗಿ ಬ್ಯಾಂಕ್ಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಲ್ಲ ರೀತಿಯ ಗೌರ್ಮೆಂಟ್ ಅಧಿಕಾರಿಗಳು ಇರ್ತಾರೆ. ಈ 2 ಕಮಿಟಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಚೇರ್ಮನ್ ಆಗಿರ್ತಾರೆ. ನೀವು ಯಾರಿಗೆ ರಿಪೋರ್ಟ್ ಮಾಡ್ತೀರಾ? ಜಿಲ್ಲಾಧಿಕಾರಿಗೆ. ಈ ಸರ್ಕಾರದ ಅನುಷ್ಠಾನ ಇದ್ದಾಗ ಸಂಬಂಧಪಟ್ಟ ಇಲಾಖೆಗಳ ಜೊತೆ ನಾವು ಸಮನ್ವಯ ಸಾಧಿಸ್ತೀವಿ. ಅಲ್ಲ, ರಿಪೋರ್ಟ್ ಮಾಡೋದು ಹೇಗೆ? ಪ್ರಗತಿಯನ್ನು ರಿಪೋರ್ಟ್ ಮಾಡಬೇಕಲ್ಲ ಸರ್ಕಾರ. ಪ್ರಗತಿಯನ್ನು DCC DLRC ಕಮಿಟಿಗಳಿಗೆ ಇದು ರಿಪೋರ್ಟ್ ಆಗುತ್ತೆ. ಈ ಬ್ಯಾಂಕ್ಗಳಿಗೆ ನೀವು ಟಾರ್ಗೆಟ್ ಕೊಡ್ತೀರಾ? ಬ್ಯಾಂಕ್ಗಳಿಗೆ ಪ್ರತಿ ವರ್ಷ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೆಡಿಟ್ ಪ್ಲಾನ್ ಅಂತ ಮಾಡ್ತೀವಿ. ಅಂದರೆ DCP ಅಂದರೆ ಜಿಲ್ಲಾ ಮಟ್ಟದ ಒಂದು ಏನು ಸಾಲ ಕೊಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ತೀವಿ. ಇದನ್ನು ನಾವು ನಬಾರ್ಡ್ನಲ್ಲಿ ಒಂದು PLP ಅಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಪೊಟೆನ್ಷಿಯಲ್ ಲಿಂಕ್ಡ್ ಪ್ಲ್ಯಾನ್ ಅಂತ, ಈ ಜಿಲ್ಲೆಯಲ್ಲಿ ಏನೇನು ಸಾಧಿಸ್ಬೋದು, ಏನೇನು ಮಾಡಬಹುದು, ಯಾವ್ಯಾವ ರೀತಿ ಅವಕಾಶ ಇದೆ ಎಲ್ಲದನ್ನು ಲೆಕ್ಕ ಇಟ್ಕೊಂಡು ಅವರು ಈ ಥರದ್ದೊಂದು ಅವಕಾಶ ಇದೆ, ಈ ಅವಕಾಶಕ್ಕೆ ಈ ರೀತಿಯಾದ ನಾವು ಸಾಲ ಸೌಲಭ್ಯ ಮಾಡಿಕೊಳ್ಬೋದು ಅನ್ನೋದೊಂದು ಯೋಜನೆ ಮಾಡ್ತಾರೆ. ಆ ಯೋಜನೆಯನ್ನು ಮನಸ್ಸಲ್ಲಿಟ್ಕೊಂಡು ನಾವು ಅದನ್ನು ಸ್ಥಳೀಯವಾಗಿ ಅದನ್ನು ಫೈನ್ ಟ್ಯೂನ್ ಅಂತೀವಲ್ಲ, ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಸ್ವಲ್ಪ ಬದಲಾಯಿಸಿಕೊಂಡು ಅದನ್ನು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೆಡಿಟ್ ಪ್ಲಾನ್, ಜಿಲ್ಲಾ
ಮಟ್ಟದ ಉದರಿ ಯೋಜನೆ ಅಂತ ಮಾಡ್ತೀವಿ. ಈ ಜಿಲ್ಲಾ ಮಟ್ಟದ ಉದರಿ ಯೋಜನೆ ಬ್ಯಾಂಕ್ ವೈಸ್ ಮಾಡಿರ್ತೀವಿ. ಆ ಬ್ಯಾಂಕು ಆ ಬ್ರಾಂಚ್ಗಳ ಮೂಲಕ ಆ ಸಾಲ ಕೊಟ್ಟು ಅದರ ಪ್ರಗತಿ ಸಾಧಿಸಬೇಕು. ಇದು ಈ DCP ಜಿಲ್ಲಾ ಮಟ್ಟದ ಕ್ರೆಡಿಟ್ ಪ್ಲ್ಯಾನಿನ ಉದ್ದೇಶ. ಹೀಗಾಗಿ ನಾವು ಈ ಮೂಲಕ ಪ್ರಗತಿನ ನಾವು ಏನು ಮಾಡಿದ್ವಿ ಅನ್ನೋದನ್ನು ಅಳ್ಕೋತೀವಿ. ಈಗ ಮುದ್ರಾ ಯೋಜನೆಯನ್ನು ಇದರ ಹಿನ್ನೆಲೆ ಪ್ರಾಮುಖ್ಯತೆ ಅದರ ಬಗ್ಗೆ ತಿಳಿಸ್ಕೊಡ್ತೀರಾ? ಮುದ್ರಾ ಯೋಜನೆ ಒಂದು ಮಹತ್ತರವಾದ ಯೋಜನೆ. ಈಗ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮಲ್ಲಿ ಹೆಚ್ಚು ಕಡಿಮೆ 6 ಕೋಟಿಗೂ ಜಾಸ್ತಿ ಜನ ನಮ್ಮ ದೇಶದಲ್ಲಿ ಬರೀ ಸಣ್ಣ ವಹಿವಾಟುದಾರರೇ ಇದ್ದಾರೆ. ಅಂದರೆ ಈಗ ಸಣ್ಣ ಒಂದೇ ಮಾಲೀಕತ್ವದಲ್ಲಿ ಸ್ಥಳೀಯವಾಗಿ ಈಗ ತಯಾರಿಕಾ ಘಟಕ ಇರ್ಬೋದು, ಸಂಸ್ಕರಣಾ ಘಟಕ ಇರ್ಬೋದು, ಅಂದರೆ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಸೆಸಿಂಗ್ ಅಥವಾ ಪ್ಯೂರ್ ಟ್ರೇಡಿಂಗ್ ಅಂದರೆ ಮಾರಾಟ ಮಾಡುವಂಥದ್ದಾಗಲಿ, ಸೇವೆ ಅಂದರೆ ವಿಧವಾದ ಸೇವೆ, ಮೊಬೈಲ್ ರಿಪೇರಿಂಗು, ಟೈಲರಿಂಗು, ಇವೆಲ್ಲ ಸೇವೆಗೆ ಬರ್ತವೆ. ಈ ಥರದವೆಲ್ಲ ಹೆಚ್ಚು ಕಡಿಮೆ 6 ಕೋಟಿ ಒಂದು ಯೂನಿಟ್ಗಳು ಇರ್ಬೋದು ಅನ್ನೋ ಒಂದು ಅಂದಾಜಿದೆ. ಇದರಲ್ಲಿ ಹೆಚ್ಚು ಕಡಿಮೆ 46% ನಗರ ಭಾಗದಲ್ಲಿದ್ದರೆ ಉಳಿದಿದ್ದು ಬೇರೆ ಭಾಗದಲ್ಲಿದೆ. ಇದರಲ್ಲಿ ಇದರದ್ದು ಏನಕ್ಕೆ ಮಹತ್ವ ಪಡ್ಕೊಳ್ತವೆ ಅಂದರೆ ಇವೆಲ್ಲವೂ ಸಣ್ಣ ಸಣ್ಣ ವಹಿವಾಟುದಾರರು. ಇವರೇನೆಂದರೆ ಸಣ್ಣ ಮಟ್ಟದಲ್ಲಿ ಮಾಡ್ಕೋತಿರ್ತಾರೆ, ಮನೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಅವ್ರದ್ದೇ ಆದ ಸಿಂಗಲ್ ಮ್ಯಾನ್ ಯೂನಿಟ್ ಅಂತ, ಅಂದರೆ ಬಹುತೇಕ ಸಂದರ್ಭದಲ್ಲಿ ಒಬ್ಬರು ಇಬ್ಬರು ಮನೆಯಲ್ಲಿ ಸೇರ್ಕೊಂಡು ಮಾಡ್ತಿರ್ತಾರೆ. ಇಂಥವ್ರಿಗೆಲ್ಲ ಹೆಚ್ಚು ಕಡಿಮೆ ಅನಾರ್ಗನೈಸ್ ಸೆಕ್ಟರ್ ಅನ್ನೋ ಆಗಬಾರ್ದು. ಇವರಿಗೆ ಸುಲಭವಾಗಿ ಸಾಲ ಸಿಗಬೇಕು ಅಂದರೆ ಇವ್ರಿಗೆ ಕ್ರೆಡಿಟ್ ಎಕ್ಸಸ್ ಅಂತ, ಈಸಿ ಕ್ರೆಡಿಟ್ ಎಕ್ಸಸ್ ಅಂದರೆ ಸುಲಭವಾಗಿ ಸಾಲ ಸಿಗಬೇಕು. ಇವ್ರಿಗೆ ಆಧಾರರಹಿತವಾಗಿ ಸಾಲ ಸಿಗಬೇಕು. ಇವರು ಅರ್ಜಿಗಳನ್ನ ಇಟ್ಕೊಂಡು ಬ್ಯಾಂಕಿಂದ ಬ್ಯಾಂಕಿಗೆ, ಸಂಸ್ಥೆಯಿಂದ ಸಂಸ್ಥೆಗೆ ಓಡಾಡಬಾರ್ದು. ಹಾಗಾಗಿ ಇಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಕೆಲವು ರೀತಿಯ ಚಾಲೆಂಜ್ಗಳಿರುತ್ತೆ. ಒಂದು ನಾಲೆಡ್ಜ್ ಗ್ಯಾಪ್, ಅಂದರೆ ಆ್ಯಕ್ಟಿವಿಟಿ ಬಗ್ಗೆ ಅವರು ಯಾವಾಗಲೂ ಕೌಶಲ್ಯ ಅಭಿವೃದ್ಧಿ ಆಗ್ತಾ ಇರೋಲ್ಲ, ಏನೋ ಒಂದು ಜೀವನಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಿರ್ತಾರೆ. ಎರಡನೇದು ಬಹು ಮುಖ್ಯ ಅಂದರೆ ಆರ್ಥಿಕ ಬೆಂಬಲ ಇರಲ್ಲ. ಯಾರೋ ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ದುಡ್ಡು ಕೊಟ್ಟಿದ್ದೋ ಅಥವಾ ಬಂಧುಗಳಿಂದ ತೊಗೊಂಡು ಸಾಲ ತೊಗೊಂಡೋ ಈ ಥರ ಮಾಡ್ತಿರ್ತಾರೆ. ಇವರು ದೇಶದ GDPಗೆ ತುಂಬ ಸಹಾಯ ಮಾಡ್ತಾರೆ. ಅಂದರೆ ನಮ್ಮ GDP ಗ್ರೋತ್ಗೆ ಇವರ ಕಾಂಟ್ರಿಬ್ಯೂಷನ್ ಇದೆಲ್ಲ ತುಂಬ ಮುಖ್ಯವಾಗಿರುತ್ತೆ. ಇವರು ಸೊಸೈಟಿನಲ್ಲಿ ನಮಗೆ ಜನಸಾಮಾನ್ಯರಿಗೆ ಬೇಕಾದಂಥ ಸೇವೆ, ಸೌಲಭ್ಯ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇವತ್ತನ್ನು ಒದಗಿಸೋರಾಗಿರ್ತಾರೆ. ಹಾಗಾಗಿ ಸರ್ಕಾರ ಏನು ಅನ್ಕೊಂತು ಅಂದರೆ ಈ ಥರ ಇಷ್ಟು ಪ್ರಮಾಣದ ಯೂನಿಟ್ಗಳಿದೆ, ಹಾಗಾಗಿ ಇವರಿಗೆ ನಾವು ಸುಲಭವಾಗಿ ನಾವು ಸಾಲ ಸಿಗೋಂಗಾದರೆ ಇವರು ಆರ್ಥಿಕ ಬೆಂಬಲದಿಂದ ತಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿ ಮಾಡ್ಕೋಬೋದು. ಈ ಮೂಲಕ ಅವರು ವರಮಾನ ಜಾಸ್ತಿ ಮಾಡ್ಕೋಬೋದು. ಈ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆ, ಸೌಲಭ್ಯ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಕೊಡ್ಬೋದು. ತನ್ಮೂಲಕ ನಾವು ಏನು ಅಂದ್ಕೊಂಡಿದ್ವಿ, ಲೋವರ್ ಸ್ಟಾರ್ಟ್ ಆಫ್ ದ ಸೊಸೈಟಿ ಅಂದರೆ ಸಮಾಜದಲ್ಲಿ ಒಂದು ಮಟ್ಟಕ್ಕಿಂತ ಕೆಳಗಿರೋರಿಗೆ ನಾವು ಆರ್ಥಿಕವಾಗಿ ಬೆಂಬಲ ಕೊಟ್ಟರೆ ಅವರು ಮೇಲ್ಗಡೆ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದೊಂದು ಇದರ ಹಿನ್ನೆಲೆ. ಹಾಗಾಗಿ ಈ ಮುದ್ರಾ ಯೋಜನೆ 10 ವರ್ಷದಿಂದ ಜಾರಿಗೆ ಬಂತು. ಇದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಬಹುಮುಖ್ಯವಾದ್ದು ಅಂದರೆ ಇವರಿಗೆ ಈ ಬಡ್ಡಿ ದರ, ಇಂಥವರೆಲ್ಲ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಪ್ರೈವೇಟ್ ಮನಿ ಲೆಂಡರ್ಸ್ ಹತ್ರ ಅಥವಾ ಇವ್ರ ಹತ್ರ ಹೋಗೋಕ್ಕೆ ಆಗಬಾರ್ದು, ಅವ್ರಿಗೆ ಮೀಟ್ರ್ ಬಡ್ಡಿಗಳು ಚಾರ್ಜ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವರಿಗೆ ಅಫೋರ್ಡಬಲ್ ಕಾಸ್ಟ್ ಅಂತ, ಅಂದರೆ ಕೈಗೆ ಎಟುಕುವಂಥ ದರದಲ್ಲಿ ಸಹಿತ ಸಾಲ ಸಿಗಬೇಕು ಅನ್ನೋದು ಇದರ ಹಿನ್ನೆಲೆ. ಹಾಗಾಗಿ ಈ ಯೋಜನೆ ಜಾರಿಗೆ ಬಂದಿದೆ. ಈ ಯೋಜನೆಯಲ್ಲಿ ಸಾಕಷ್ಟು ಅನುಕೂಲ ಆಗುವಂಥ ಅಂಶಗಳು ಇವೆ. ಯಾರು ಈ ಮುದ್ರಾ ಸಾಲಕ್ಕೆ ಅರ್ಹರು? ಈ ಮುದ್ರಾ ಸಾಲಕ್ಕೆ ಯಾರು ಲಾಭದಾಯಕವಾದ ಚಟುವಟಿಕೆ ಮಾಡ್ತಾರೋ ಎಲ್ಲರೂ ಅರ್ಹರು. ಅಂದರೆ ಇಂಡಿವಿಜುವಲ್ಸ್ ಅಂದರೆ ವ್ಯಕ್ತಿಗಳು, ಮತ್ತು ಏಕಮಾಲಿಕತ್ವ ಪ್ರೊಪ್ರೈಟರ್ಗಳು, ಮತ್ತು ಪಾರ್ಟ್ನರ್ಶಿಪ್ಪು, ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳು ಸಹಿತ ಇದಕ್ಕೆ ಅರ್ಹರು. ಮತ್ತು ಯಾವುದೇ ರೀತಿ ಕಾನೂನುಬದ್ಧವಾದ ಸಂಸ್ಥೆಗಳಿದೆಯಲ್ಲ ಅದು ಸಹಿತ ಇದರಿಂದ ಸಾಲ ತೊಗೋಬೋದು. ಒಂದೇ ಇದಕ್ಕೆ ಅರ್ಹತೆ ಏನಂದರೆ ಲಾಭದಾಯಕ ಚಟುವಟಿಕೆ ಇರಬೇಕು. ಆ ಚಟುವಟಿಕೆಗೆ ಸಾಲ ಕೊಟ್ಟರೆ ಅದರಲ್ಲಿ ಉತ್ಪತ್ತಿ ಆಗುತ್ತೆ, ಲಾಭ ಬರುತ್ತೆ, ವಾಪಸ್ ಬರುತ್ತೆ ಅನ್ನೋ ಒಂದು ಇದಿರಬೇಕು. ಮತ್ತು ಈ ಸಾಲ ತೊಗೊಳ್ಳೋ ಯಾವತ್ತೂ ಸುಸ್ತಿಯಾಗಿರಬಾರ್ದು. ಇವರ ಕ್ರೆಡಿಟ್ ಹಿಸ್ಟ್ರಿ ಅಂದರೆ ಉದರಿ ಇತಿಹಾಸ ಇದೆಯಲ್ಲ ಅದು ಸರಿ ಇರಬೇಕು. ಮತ್ತು ಇದರಲ್ಲಿ ಮೂಲಭೂತವಾಗಿ ಅವರು ಬ್ಯಾಂಕಿನ ಷರತ್ತು, ಕನಿಷ್ಠ ಷರತ್ತು ಇದೆಯಲ್ಲ ಅಂದರೆ KYC ಈ ಥರದಕ್ಕೆಲ್ಲ ಅವರು ಅರ್ಹರಿರಬೇಕು. ಕೌಶಲ್ಯ ಅಂತ ಹೇಳಿದರೆ ಅದಕ್ಕೇನಾದ್ರು ತರಬೇತಿ ಏನಾದ್ರು ಕೊಡ್ತಾರಾ?
ಕೌಶಲ್ಯ ಅನ್ನೋದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಇಲ್ಲ. ಈಗ ಇದಕ್ಕೆ PMAGPಗೆ ಅಂತಲೇ ಏನು ವಿಶೇಷವಾದ ಕೌಶಲ್ಯ ಇಲ್ಲ. ಆದರೆ ಕೌಶಲ್ಯ ಅನ್ನುವಾಗ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಕೌಶಲ್ಯಕ್ಕೆ ತುಂಬ ಮಹತ್ವ ಕೊಟ್ಟಿದೆ. ಈಗ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು, ಸ್ಕಿಲ್ ಅಪ್ಗ್ರೇಡೇಷನ್ ಇವೆಲ್ಲ ಇದೆಲ್ಲ ಇದು ತುಂಬ ಮಹತ್ವ ಪಡ್ಕೊಂಡಿದೆ. ಈಗ ನಾವು ಸಾಮಾನ್ಯವಾಗಿ ಜನರಿಗೆ, ನಮ್ಮಲ್ಲಿ ಬರುವಂಥ ಕೇಳುವಂಥ ಜನರಿಗೆ ನಾವೇನು ಹೇಳ್ತೀವಿ ಅಂದರೆ, ಕೌಶಲ್ಯ ಅನ್ನೋದು ಅಂತ ಬಂದಾಗ ನಾವು ನಮ್ಮಲ್ಲಿ ಸ್ಥಳೀಯವಾಗಿರುವಂಥ ಸಂಘ ಸಂಸ್ಥೆಗಳು ಸುಮಾರಿದೆ. ಫಾರ್ ಎಕ್ಸಾಂಪಲ್ ಕೃಷಿಗೆ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಇಲಾಖೆ ಇದೆಯಲ್ಲ, ಅವರು ಇವರಿಗೆ ಗೈಡೆನ್ಸ್ ಕೊಡ್ತಾರೆ. ಉದ್ದಿಮೆಯಲ್ಲಿ DAC ಡಿಪಾರ್ಟ್ಮೆಂಟ್ ಗೈಡೆನ್ಸ್ ಕೊಡ್ತಾರೆ. ನಾನೇನೋ ತೋಟಗಾರಿಕೆ ಸಂಬಂಧಪಟ್ಟಿದ್ದಾದರೆ ತೋಟಗಾರಿಕೆ ಇಲಾಖೆನವರು ಎಕ್ಸ್ಟೆನ್ಷನ್ ಸರ್ವಿಸಸ್ ಕೊಡ್ತಾರೆ. ಅಂದರೆ ಅವ್ರು ಗೈಡ್ ಮಾಡ್ತಾರೆ, ಹೆಂಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಹೆಂಗೆ ಅದನ್ನು ಬೆಳೆನ ಉತ್ಪನ್ನನಾಗಲಿ ಹೆಂಗೆ ಬೆಳೆಯೋದು, ಹೆಂಗೆ ಸಂಸ್ಕರಣೆ ಮಾಡೋದು, ಈ ಥರದ್ದೆಲ್ಲ ಹೇಳ್ತಾರೆ. ಇದಲ್ಲದೇ ಆದರೆ ಇದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಫಿಶರಿ ಡಿಪಾರ್ಟ್ಮೆಂಟು ಮೀನುಗಾರಿಕೆಗೆ ಸಂಬಂಧ ಕೊಡ್ತಾರೆ. ಇದಲ್ಲದೇ ಇದ್ದರೆ ಜ್ಞಾನ ವೃದ್ಧಿಗೆ, ಕೆಪಾಸಿಟಿ ಬಿಲ್ಡಿಂಗ್ಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಇದೆ. ಫಾರ್ ಎಕ್ಸಾಂಪಲ್ CDAC ಇದೆ. CDACನಲ್ಲಿ ಪ್ರತಿಯೊಬ್ಬ ಇವ್ರಿಗೂ ಅಲ್ಲಿ ಅರ್ಜಿ ಕರೆದುಬಿಟ್ಟು ಅವ್ರಿಗೆ ಎಂಟ್ರಪ್ರಿನಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರಿಗೆ ಒಂದು ಉದ್ದಿಮೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಲೈಸೆನ್ಸ್ ತೊಗೋಬೇಕು, ಹೆಂಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಈ ಥರ ತೊಗೋತಾರೆ. ನಮ್ಮ ಫಲಾನುಭವಿಗಳು ಮುದ್ರಾ ಆಗಲಿ ಅಥವಾ ಯಾವುದೇ ರೀತಿ ಫಲಾನುಭವಿಗಳಿಗೆ ನಮ್ಮ ಸಜೆಷನ್ನು, ನಮ್ಮ ಸಲಹೆ ಏನಂದರೆ, ಈ ಥರದ್ದೊಂದು ಟ್ರೈನಿಂಗ್ ಸೆಂಟ್ರಲ್ಲಿ ಒಂದು ನೀವು ಕಲ್ತ್ಕೊಂಡ್ಬಂದಾಗ ನಿಮಗೆ ಕೌಶಲ್ಯ ಅನ್ನೋದು ಹೆಚ್ಚುತ್ತೆ. ಕೌಶಲ್ಯ ಹೆಚ್ಚಾದಾಗ ನಿಮ್ಮ ಪ್ರಗತಿ ಹೆಚ್ಚಿನ ಮಟ್ಟಿಗೆ ಆಗತ್ತೆ ಅನ್ನೋದು ನಮ್ಮ ಸಜೆಷನ್. ರೂಟ್ ಸೈಟಿನಲ್ಲಿ BPLನವ್ರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಈ ರೀತಿಯಾಗಿ ನಾವು ಜ್ಞಾನ ಕೌಶಲ್ಯನ ವೃದ್ಧಿ ಮಾಡ್ಕೊಳ್ಳೋಂಥ ಒಂದು ಅವಕಾಶ ತೊಗೋಬೋದು. ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ಈ ಮುದ್ರಾ ಯೋಜನೆಯ ಬಗ್ಗೆ ತಿಳಿಯೋಣ. ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತೇಳಿ. ನಾನು ಒಂದು ಸಣ್ಣ ಫರ್ಮ್ನ ನಿರ್ವಹಣೆ ಮಾಡ್ತಿದ್ದೇನೆ, ಅದ್ವಿತಿ ಎಲೆಕ್ಟ್ರಿಕಲ್ಸ್ ಅಂತ. ನಾನು ಮುದ್ರಾ ಲೋನ್ ಕೋರಿ ಅರ್ಜಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂಜನಗೂಡಿಗೆ ಹಾಕಿದ್ದೆ. ತದನಂತರ ದಿನಗಳಲ್ಲಿ ಪರಿಗಣಿಸಿ ಮುದ್ರಾ ಲೋನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಪ್ರಾಥಮಿಕ ಹಂತದ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮುದ್ರಾ ಲೋನ್ ಭಾಳ ಸಹಕಾರಿಯಾಗಿ ನನ್ನ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ಮೂಲಕ ಮುದ್ರಾ ಲೋನ್ ಬಹಳ ಅನುಕೂಲವನ್ನು ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. SN ಅನಿಲ್ ಕುಮಾರ್ ಅಂತ ನನ್ನ ಹೆಸರು. ಮಂಡ್ಯ ಕ್ಯಾತಂಗೆರೆ ಬ್ರ್ಯಾಂಚು, SBI ಕ್ಯಾತಂಗೆರೆ ಬ್ರ್ಯಾಂಚಲ್ಲಿ ಮುದ್ರಾ ಯೋಜನೆಯಲ್ಲಿ ನಾನು ಲೋನು ಅಪ್ಲೈ ಮಾಡಿದ್ದೆ. ಈಗ ಆ ಬ್ಯಾಂಕ್ ಇಂದ ನನಗೆ ಸಾಲ ಕೊಟ್ಟಿದ್ದಾರೆ. ಈಗ ನಾನು ಗಾಡಿ ತಗೊಂಡಿದ್ದೀನಿ. ಅವರಿಂದ ನನಗೆ ತುಂಬ ಅನುಕೂಲ ಆಗಿದೆ ಸರ್. ನಮಸ್ಕಾರ, ನನ್ನ ಹೆಸರು ಸೆಲ್ವಿ ಅಂತ. ನಾನು ಪ್ರಾವಿಷನ್ ಸ್ಟೋರ್ ಮಾಡೋಣ ಅಂತ ಮುದ್ರಾ ಯೋಜನೆಯಲ್ಲಿ 1.5 ಲಕ್ಷ ಲೋನ್ಗೆ ಅಪ್ಲೈ ಮಾಡಿದ್ದೆ. ನಾನು ಅಪ್ಲೈ ಮಾಡಿ 1 ವಾರಕ್ಕೆ SBI ಬ್ಯಾಂಕ್ನವರು ಕಾಲ್ ಮಾಡಿ ನಿಮಗೆ ಲೋನ್ ಆಗಿದೆ ಅಂತ ಹೇಳಿದರು. ನಾನು ಬ್ಯಾಂಕಿಗೆ ಹೋದಾಗ ಯಾವುದೇ ಶ್ಯೂರಿಟಿ ಗ್ಯಾರಂಟಿಗಳಿಲ್ಲದೆ ಆಧಾರ್, ಪಾಸ್ಬುಕ್ ಮಾತ್ರ ಕೇಳಿದರು. ನನಗೆ 1.5 ಲಕ್ಷ ಲೋನ್ ಅಮೌಂಟ್ ಬಂದಿದೆ. ಮುದ್ರಾ ಯೋಜನೆ ಮಾಡಿದಂಥ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು S. ಮಹಾದೇವ ಸ್ವಾಮಿ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮುಳ್ಳೂರು ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ಕಳೆದ 10 ವರ್ಷಗಳಿಂದ ನಾನು ವೃತ್ತಿಯಲ್ಲಿ ಚಾಲಕನಾಗಿರುತ್ತೇನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಡಿಯಿಂದ SBI ಲೋನ್ ಯಾವುದೇ ರೀತಿಯ ಅಡಿಷನ್ ಸೆಕ್ಯೂರಿಟಿ ಇಲ್ಲದೆ ನಾನು ಲೋನನ್ನು ಪಡೆದುಕೊಂಡಿರುತ್ತೇನೆ. ದಯಮಾಡಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೂ ತುಂಬ ಇದು ಅನುಕೂಲವಾಗುತ್ತದೆ. ಈ ಮುದ್ರಾ ಯೋಜನೆಯನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೋರುತ್ತೇನೆ. ತುಂಬ ಧನ್ಯವಾದ. ಮುದ್ರಾ ಯೋಜನೆ ಅಡಿಯಿಂದ ಹಾಗೂ SBI ಲೋನಿಂದ ಧನ್ಯವಾದ. ವಿರಾಮದ ಬಳಿಕ ಮತ್ತೆ ಮುದ್ರಾ ಯೋಜನೆಯ ಬಗ್ಗೆ ನೋಡೋಣ. ಮುದ್ರಾ ಯೋಜನೆಯಲ್ಲಿ ಯಾವ ರೀತಿಯ ಸಾಲ ಸೌಲಭ್ಯಗಳು ಇವೆ ಸರ್? ಮುದ್ರಾ ಯೋಜನೆಯಲ್ಲಿ 3 ರೀತಿ ಸಾಲ ಸೌಲಭ್ಯಗಳಿದೆ. ಅಂದರೆ ಇದು ಬೇಸ್ಡ್ ಆನ್ ದ ಲಿಮಿಟ್, ಅಂದರೆ ಎಷ್ಟು ಮಟ್ಟಿಗೆ ಸಾಲದ ರಿಕ್ವೈರ್ಮೆಂಟ್. ನನಗೆ ಸಾಲ ಎಷ್ಟು ಬೇಕು ಅಂತ 50,000 ಬೇಕು ಅಂದರೆ ಅದನ್ನು ಶಿಶು ಸ್ಕೀಮ್ ಅಂತೀವಿ.
ನಾವು 50,000 ದಾಟಿ 5 ಲಕ್ಷ ಇದ್ದರೆ ಅದನ್ನು ಕಿಶೋರ್ ಸ್ಕೀಮ್ ಅಂತೀವಿ. 5 ಲಕ್ಷ ದಾಟಿ 10 ಲಕ್ಷ ತನಕ ಇದ್ದರೆ ತರುಣ್ ಅಂತೀವಿ. ಈಗ ಈ ಮುಂಗಡದಲ್ಲಿ ಇನ್ನೊಂದು ಹೊಸದಾಗಿ ಸೇರಿಸಿದ್ದಾರೆ, ಅದನ್ನು ತರುಣ್ ಪ್ಲಸ್ ಅಂತ. 10 ಲಕ್ಷಕ್ಕಿಂತ ಜಾಸ್ತಿ ನನ್ನ ಸಾಲ ಸೌಲಭ್ಯದ ನನಗೆ ಬೇಕು ಅಂತ ಅನಿಸಿದರೆ, ನನ್ನ ಕ್ರೆಡಿಟ್ ನೀಡಿದ್ದೆ, ಅಂದರೆ ಮೊದಲಿನ ಸಾಲ ಮರುಪಾವತಿ ಮಾಡಿ ಹೌದು ಅನಂತರ ಹೌದು, ಇದು 10 ಲಕ್ಷಕ್ಕಿಂತ ಮೀರಿ 20 ಲಕ್ಷ ತನಕ ಸಾಲ ಸೌಲಭ್ಯ ಲಭ್ಯ ಇರುತ್ತೆ. ಇದಕ್ಕೆ ಕಂಡೀಷನ್ ಏನಂದರೆ 10 ಲಕ್ಷ ಸಾಲ ತೊಗೊಂಡಿರಬೇಕು, ಆ ಸಾಲನ ಸರಿಯಾಗಿ ತೀರಿಸಿರಬೇಕು, ಅವ್ರ ಕ್ರೆಡಿಟ್ ಹಿಸ್ಟ್ರಿ ಸರಿ ಇರಬೇಕು, ಲಾಭದಾಯಕವಾದ ಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಎಕ್ಸ್ಟೆನ್ಷನ್ಗೋಸ್ಕರ ಮಾಡ್ಬೋದು. ಈ ಮುಂಗಡದಲ್ಲಿ ಇದು ಜಾರಿಗೆ ಬಂದಿದೆ. ಈ 3 ಸ್ಕೀಮ್ನಲ್ಲಿ ಬಡ್ಡಿ ಏನಾದರೂ ಈ ಮೂರು ಸ್ಕೀಮ್ಗಳ ಒಂದು ಹೇಳಿದಾಗ, ಇದು ಸಾಲ ಸೌಲಭ್ಯ ಅಂದರೆ ಇದು ನಾನು ಎಷ್ಟು ಲಿಮಿಟ್ ಅಂದರೆ ಮಿತಿ ಬಗ್ಗೆ ಹೇಳಿದೆ. ಯಾವ ರೀತಿ ಸಾಲ ಸೌಲಭ್ಯ ಸಿಗುತ್ತೆ ಇದರಲ್ಲಿ? ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಂತಿದೆ, ಅಂದರೆ ಚಾಲ್ತಿ ಬಂಡವಾಳ. ನಾನು ದಿನನಿತ್ಯಕ್ಕೆ ಏನು ಬೇಕೋ ಕ್ಯಾಪಿಟಲ್, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತೀವಿ. ಅದಾದರೂ ಸಿಗ್ಬೋದು. ಅಥವಾ ಇದೇ ಸ್ಕೀಮ್ನಲ್ಲಿ ನಾನು ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾನು ಮೆಷಿನರಿ ತೊಗೋತೀನಿ, ನಾನು ಎಕ್ವಿಪ್ಮೆಂಟ್ ತೊಗೋತೀನಿ, ಉಪಕರಣಗಳು ತೊಗೋತೀವಿ, ಟೇಬಲ್ಲು, ಕುರ್ಚಿ, ಅದಕ್ಕೆ ಬೇಕಾದಂಥದ್ದೆಲ್ಲ ಉಪಕರಣಗಳ ತೊಗೋತೀವಿ ಅಂದರೆ ಅದನ್ನು ಟರ್ಮ್ ಲೋನ್ ಅಂತೀವಿ, ಅಂದರೆ ಅವಧಿ ಸಾಲ. ಸೊ ಚಾಲ್ತಿ ಬಂಡವಾಳನೂ ಇರುತ್ತೆ. ಚಾಲ್ತಿ ಬಂಡವಾಳನ ನಾವು ನಾರ್ಮಲಾಗಿ ಕ್ಯಾಶ್ ಕ್ರೆಡಿಟ್ ಅಂತ ಕರಿತೀವಿ, ಅದನ್ನು ಕ್ಯಾಶ್ ಕ್ರೆಡಿಟ್ ಫೆಸಿಲಿಟಿ ಅಂತ ಹೇಳ್ತೀವಿ, ಅಂದರೆ ಮೀರಳತೆ ಸಾಲ ಅಂತಂತೀವಿ. ಇದೇನಂದರೆ ಕರೆಂಟ್ ಅಕೌಂಟ್ ಇದ್ದಂಗೆ ಇರುತ್ತೆ, ಒಂದು ಲಿಮಿಟ್ ಅಂತ ಫಿಕ್ಸ್ ಮಾಡ್ತಿರ್ತಾರೆ ಬ್ಯಾಂಕ್ನವರು. ಉದಾಹರಣೆಗೆ 1 ಲಕ್ಷ ಸಾಲದಲ್ಲಿ ಮಿತಿ. ಈ 1 ಲಕ್ಷದೊಳಗೆ ನಾನು ದಿನ ಅದನ್ನು ಅಕೌಂಟ್ಗೆ ಹಾಕಿ ತೆಗೆದು ಮಾಡ್ಬೋದು. ನಾನು ಎಷ್ಟರ ಮಟ್ಟಿಗೆ ನಾನು ಸಾಲ ತೊಗೊಂಡಿರ್ತೇನೆ ಅಷ್ಟಕ್ಕೆ ಮಾತ್ರ ಬಡ್ಡಿ ಇರುತ್ತೆ. ಇದು ಕ್ಯಾಶ್ ಕ್ರೆಡಿಟ್. ಎರಡನೇದು ಅವಧಿ ಸಾಲ, ಅಂದರೆ ಈ ಎಕ್ವಿಪ್ಮೆಂಟು ಮೆಷಿನರಿಗೆ ಆದಾಗ ಏನು ಮಾಡ್ತೀವಿ, ಅದನ್ನು ಅವಧಿ ಸಾಲ ಅಂತ ಕೊಡ್ತೀವಿ. ಇದಕ್ಕೆ ಕಂತು ಮತ್ತು ಬಡ್ಡಿ ಕಟ್ಕೊಂಡು ಹೋಗಬೇಕು. ಮೀರಳತೆಗೆ ಬರೀ ಬಡ್ಡಿ ಕಟ್ತೀವಿ ಮತ್ತು ಅದರಲ್ಲೇ ವಹಿವಾಟು ಮಾಡ್ತಾ ಇರ್ತೀವಿ. ಇದು ಈ 2 ರೀತಿ ಸಾಲ ಇದೆ. ಇದರಲ್ಲಿ 3ನೇದು ಏನಂದರೆ ಕಾಂಪೋಸಿಟ್ ಟರ್ಮ್ ಲೋನ್ ಅಂತ, ಅಂದರೆ ಎರಡೂ ಸೇರಿಸಿ ಕೊಡುವಂಥದ್ದು. ಇದಕ್ಕೂ ಸಹಿತ ನಾವು ಒಂದು ಇನ್ಸ್ಟಾಲ್ಮೆಂಟ್ ಪ್ರಕಾರ ಕಟ್ಕೊಂಡು ಹೋಗ್ಬೋದು, ಬಡ್ಡಿ ಮತ್ತು ಕಂತುಗಳನ್ನ. ಇದು ಚಟುವಟಿಕೆಗಳ ಅನುಸಾರವಾಗಿ ತಿಂಗಳು ಕಟ್ಟಬೇಕು, 3 ತಿಂಗಳಿಗೊಂದು ಸತಿ ಕಟ್ಟಬೇಕು, 6 ತಿಂಗಳಿಗೊಂದು ಸತಿ ಕಟ್ಟಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸಾಮಾನ್ಯ ಬಡ್ಡಿಗಿಂತ ಕಡಿಮೆ ಬಡ್ಡಿ. ಇದು ಈ ಮೂಲಭೂತವಾದ ಉದ್ದೇಶ ಏನಂದರೆ, ಇವರೆಲ್ಲ ಸಣ್ಣ ಉದ್ದಿಮೆದಾರರು, ವಹಿವಾಟುದಾರರು, ಹಾಗಾಗಿ ಇವರಿಗೆ ಬಡ್ಡಿ ಸಹಿತ ಕೈಗೆಟ್ಕೊಂಗಿರಬೇಕು. ಈ ಬಡ್ಡಿಯನ್ನು ವಿಷಯಕ್ಕೆ ಬಂದಾಗ, ಈ ಬಡ್ಡಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿರೆಗ್ಯುಲೇಟ್ ಮಾಡಿದೆ, ಅಂದರೆ ಬ್ಯಾಂಕಿನ ವಿವೇಚನೆಗೆ ಬಿಟ್ಟಿದೆ. ಬಟ್ ಈ ಉದ್ದೇಶ ಗಮನ ಇಟ್ಕೊಂಡು ಈ ಥರ ಸಾಲಗಳು, ಸಣ್ಣ ಸಾಲಗಳು ಮತ್ತು ಆದ್ಯತಾ ವಲಯ ಸಾಲಗಳು, ಅಂದರೆ ಪ್ರಯಾರಿಟಿ ಸೆಕ್ಟರ್ ಸಾಲಗಳಾದ್ದರಿಂದ ಇದಕ್ಕೆ ಹೆಚ್ಚಿನ ಮಟ್ಟದ ಬಡ್ಡಿನ ಹಾಕಲ್ಲ. ಇದು ಸುಮಾರು 10-10.5 9.5 ಈ ಥರ ಸುತ್ತಮುತ್ತಲಲ್ಲಿ ಆ ಬ್ಯಾಂಕಿನ ವಿವೇಚನೆಗೆ ತಕ್ಕಂಗೆ ಆಗುತ್ತೆ. ಇದರಲ್ಲಿ ನಾವು ಅಂದ್ಕೋಬೋದು ಹೆಚ್ಚು ಕಡಿಮೆ 10-11% ಒಳಗೆ ಸಿಗುತ್ತೆ ಅಂತ ಅಂದ್ಕೋಬೋದು. ಈ ಟರ್ಮ್ ಎಷ್ಟು ಸಾಮಾನ್ಯ, ಎಷ್ಟು ವರ್ಷದೊಳಗೆ ತೀರಿಸಬೇಕು? ಇದು ಟರ್ಮ್ ಅಂದರೆ 3ರಿಂದ 5 ವರ್ಷ ಸಾಮಾನ್ಯವಾಗಿರುತ್ತೆ. ಯಾಕೆಂದರೆ ಇದು ತುಂಬ ದೊಡ್ಡ ಸಾಲ ಅಲ್ಲದೆ ಇದರಿಂದ 3ರಿಂದ 5 ವರ್ಷ. ಇದು ಕೆಲವು ಟೈಮು 7 ವರ್ಷದ ತನಕನೂ ಸಹಿತ ಹೋಗ್ಬೋದು. ಈ ಟರ್ಮ್ನ ಫಿಕ್ಸ್ ಮಾಡಬೇಕಾದ್ರೆ ಬ್ಯಾಂಕ್ನವರು ಇದರಲ್ಲಿ ಎಷ್ಟು ಲಾಭ ಬರುತ್ತೆ, ಈ ಟರ್ಮ್ ಲೋನು ಯಾವತ್ತೂ ತೀರಿಸ್ಬೇಕಾದ್ರೆ ನಾವು ಲಾಭದಿಂದ ತೀರಿಸಬೇಕು ಅನ್ನೋದೊಂದು ಬ್ಯಾಂಕಿಂಗಿನ ಪ್ರಿನ್ಸಿಪಲ್. ಇವರು ಲಾಭ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿ ಅದನ್ನು ಟರ್ಮ್ನ ಫಿಕ್ಸ್ ಮಾಡ್ತಾರೆ. ಸಾಕಷ್ಟು ಲಾಭ ಬರ್ತಿದೆ, ಅವರು 3 ವರ್ಷದೊಳಗೆ ಅವರು ತೀರಿಸೋಕ್ಕೆ ಶಕ್ತಿವಂತರು ಅಂದರೆ 3 ವರ್ಷ ಕೊಡ್ಬೋದು. ಅಥವಾ ಸ್ವಲ್ಪ ಲಾಭ ನೋಡಿಕೊಂಡು ಇಲ್ಲ 5 ವರ್ಷದ ತನಕ ಕೊಡ್ಬೋದು. ವಿಶೇಷವಾದ ಕಾಲ್ಮ ಇದರಲ್ಲಿ 7 ವರ್ಷವೂ ಸಹಿತ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಒಂದು ಪ್ರಾಕ್ಟೀಸ್ ಇದೆ. ಅರ್ಜಿ ಹೇಗೆ ಹಾಕಬೇಕು? ಇದು ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾಗತ್ತೆ. ಇದು ಎಲ್ಲೂ ಸಹಿತ ಹೋಗಬೇಕಾದ ಅಗತ್ಯ ಇಲ್ಲ. ಇದು ಉದ್ಯಮ ಮಿತ್ರ ಪೋರ್ಟಲ್ನಲ್ಲಿ ಹಾಕಬೇಕಾಗತ್ತೆ. mudra.org.in ಅನ್ನೋ ಒಂದು ವೆಬ್ಸೈಟ್ಗೆ ಹೋದರೆ ಜನಸಮರ್ಥ ಅಂತ ಪೋರ್ಟಲ್ ಇದೆ. ಅದರಲ್ಲಿ ಗೌರ್ಮೆಂಟ್ ಸಾಲದ ಒಂದು ಮೆನು ಇದೆ, ಅದರಲ್ಲಿ ಅರ್ಜಿ ಹಾಕ್ಬೋದು. ಅಲ್ಲಿ ಅದೇ ಪೋರ್ಟಲಲ್ಲಿ ಯಾವ್ಯಾವ ಥರದ ಸಾಲಕ್ಕೆ ಏನೇನು ಥರ ದಾಖಲೆಗಳು ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಆ ಮೆನುನ ಕ್ಲಿಕ್ ಮಾಡಿದ್ರೆ ಒಂದು ಸ್ಕ್ವೇರ್ ದೊಡ್ಡ ಮೆನು ಇದೆ, ಶಿಶು ಕಿಶೋರ್ ತರುಣ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಏನೇನು ಅರ್ಜಿಗಳನ್ನ ಹೊಂದಿಸ್ಕೋಬೇಕು, ಏನೇನು ದಾಖಲೆಗಳು ಹೊಂದಿಸ್ಕೋಬೇಕು ಅಂತ ಇರುತ್ತೆ. ಅದನ್ನು ಮೊದಲು ಹೊಂದಿಸ್ಕೋಬೇಕು. ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲು ಆ ದಾಖಲೆಗಳನ್ನು ಹೊಂದಿಸ್ಕೋಬೇಕು. ಹೊಂದಿಸ್ಕೊಂಡು ಅದನ್ನು ಕೈನಲ್ಲಿಟ್ಕೊಂಡು ನಂತರ
ಅದರಲ್ಲಿ ಅದೇ ಪೋರ್ಟಲಲ್ಲಿ ಹೋಗಿ ಆ ಮೆನುವನ್ನು ಕ್ಲಿಕ್ ಮಾಡಿದಾಗ ಒಂದೊಂದಾಗಿ ಸ್ಕ್ರೀನ್ಗಳು ಬರ್ತಾ ಹೋಗುತ್ತೆ. ಸಾಮಾನ್ಯ ಯಾವ ದಾಖಲೆಗಳು ಬೇಕಾಗುತ್ತೆ? ಸಾಮಾನ್ಯವಾಗಿ ದಾಖಲೆಗಳು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಒಂದು ನಮ್ಮದು ಗುರುತಿನ ಚೀಟಿ ಇರಬೇಕು. ಅಂದರೆ ಇದು KYCನೂ ಆಗುತ್ತೆ. ಅಂದರೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟು ಅಥವಾ ಸರ್ಕಾರದಿಂದ ಯಾವುದೇ ಐಡೆಂಟಿಫಿಕೇಷನ್ ID ಇದೆಯಲ್ಲ ಇದನ್ನು ಜೊತೆಗೆ ಇಟ್ಕೋಬೇಕಾಗತ್ತೆ. ಮತ್ತು ವಿಳಾಸದ ಒಂದು ಪುರಾವೆ. ವಿಳಾಸದ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಅದೇ ಅಡ್ರೆಸ್ಸಲ್ಲಿದ್ದರೆ ಆಗತ್ತೆ. ಟೆಲಿಫೋನ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಆಸ್ತಿ ತೆರಿಗೆ ರಸೀತಿ, ವೋಟರ್ ID, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಇದರಲ್ಲಿ ಅಡ್ರೆಸ್ ಇರೋವಂಥ ಭಾಗ ಇರಬೇಕು. ಒಂದು ಪಾಸ್ಪೋರ್ಟ್ ಫೋಟೋಗಳನ್ನು ರೆಡಿ ಇಟ್ಕೊಂಡಿರಬೇಕು. ವ್ಯಾಪಾರ ಸ್ಥಳದ ಗುರುತು, ವಿಳಾಸ. ಈಗ ಎಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಯಾವ ಜಾಗದಲ್ಲಿ ವ್ಯಾಪಾರ ಮಾಡ್ತೀವಿ, ಆ ಮಳಿಗೆ, ಆ ವರ್ಕ್ ಪ್ಲೇಸು, ಫ್ಯಾಕ್ಟ್ರಿ ಜಾಗ ಇದ್ದರೆ ಆ ಜಾಗದ ಅಡ್ರೆಸ್ಸು ಅದಕ್ಕೊಂದು ಪ್ರೂಫು. ಬೀದಿ ವ್ಯಾಪಾರಿಗಳಿಗೆ ಇವೇನು ಕೇಳೋದೇ ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಒಳ್ಳೆಯದೊಂದು ಯೋಜನೆಯೇ ಇದೆ, PM ಸ್ವನಿಧಿ ಅಂತ. ಇದು ರೋಡ್ ಸೈಡ್ ಮಾಡೋರಿಗೆ ಒಂದು ಕಾರ್ಪೊರೇಷನ್ ಒಂದು ವೆಂಡರ್ ಗುರುತಿನ ಚೀಟಿ ಅದು ಸಾಕಾಗತ್ತೆ. ಈ ವ್ಯಾಪಾರ ಸ್ಥಳದ ಓನರ್ಶಿಪ್ಪು ಇವ್ರದ್ದೇ ಆದರೆ ಅದಕ್ಕೊಂದು ಓನರ್ಶಿಪ್ ಪುರಾವೆ. ಇವರು ಬಾಡಿಗೆ ಅಥವಾ ಲೀಸಿಗೆ ತೊಗೊಂಡಾದರೆ ಅದು ತೊಗೋಬೇಕು. ಇಲ್ಲ ಇದ್ರ ಜೊತೆಗೆ ಅವರು ತಮ್ಮ ಚಟುವಟಿಕೆಯ ವಿವರಗಳನ್ನ ಬರೆದಿಟ್ಕೋಬೇಕು. ಲಾಭದಾಯಕ ಹೇಗೆ ಲಾಭದಾಯಕ ಅನ್ನೋದೊಂದು ತೋರ್ಸೋಕ್ಕೆ ನಾವು ಅದನ್ನು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತೀವಿ. ಈಗ ಈ 50,000 ಈ ಥರದಕ್ಕೆಲ್ಲ ತುಂಬ ದೊಡ್ಡ ಮಟ್ಟಕ್ಕೇನು ಕೇಳಲ್ಲ. ಅದೇ 5 ಲಕ್ಷ 10 ಲಕ್ಷಕ್ಕಾದರೆ ಸ್ವಲ್ಪ ಅವರು ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಯಾವ ಮೆಷಿನರಿ ತೊಗೋತೀವಿ, ಉಪಕರಣ ತೊಗೋತೀವಿ, ಅವ್ರದ್ದು ಒಂದು ಕೊಟೇಶನ್ ತೊಗೋಬೇಕು. ಇದರಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಅಂದರೆ ನಮ್ಮ ಫಲಾನುಭವಿಗಳು ಯಾರು ಪೂರೈಕೆದಾರರಿದಾರಲ್ಲ ಅವ್ರ ವಿವರ ಕೊಡಬೇಕಾಗತ್ತೆ. ಅವ್ರಿಗೆ ಯಾಕೆಂದರೆ ಇದನ್ನು ಬ್ಯಾಂಕ್ನವರು ವೆರಿಫೈ ಮಾಡ್ತಾರೆ, ಅವರಿಗೆ ಕಳಿಸ್ತಾರೆ. ಅವ್ರು ವೆರಿಫೈ ಮಾಡಿ ಕೊಡ್ತಾರೆ. ಮತ್ತು ಕೆಲವು ಮ್ಯಾಂಡೇಟರಿಯಾದ ಅಂದರೆ ತಗೊಳ್ಳೇಬೇಕಾದ ಒಂದು ಸರ್ಕಾರದ ನಿಯಮಗಳಿರುತ್ತೆ. ಒಂದು ಉದಾಹರಣೆ ಲೈಸೆನ್ಸ್. ಕೆಲವು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳು ಕಡ್ಡಾಯವಾಗಿರುತ್ತೆ. ಅದು ಕಡ್ಡಾಯವಾಗಿದ್ದ ಏನೇನಿದೆಯೋ ಅದನ್ನು ಇಟ್ಕೋಬೇಕಾಗತ್ತೆ. ಕಿಶೋರು ಮತ್ತು ತರುಣ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನ ಕೇಳ್ತಾರೆ. ಶಿಶುಗೆ ಅಂಥದ್ದೇನು ತುಂಬ ಹೆಚ್ಚಿನ ಮಾಹಿತಿಗಳು ಬೇಕಾಗಲ್ಲ. ಇದೆಲ್ಲ ದಾಖಲೆ ಹೊಂದಿಸಿಟ್ಕೊಂಡು ಅಧಿಕೃತವಾದ ವೆಬ್ಸೈಟ್ಗೆ ಹೋಗಿ ಉದ್ಯಮಿ ಮಿತ್ರ ಪೋರ್ಟಲಲ್ಲಿ ಜನಸಮರ್ಥನ ಅನ್ನೋದು ಮೆನು ಸಿಗುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಒಂದೊಂದಾಗಿ ಸ್ಕ್ರೀನ್ಗಳು ಬರುತ್ತೆ. ಅದರಲ್ಲಿ ಫಸ್ಟು ಅದರ ವೈಯಕ್ತಿಕವಾದ ಡೀಟೇಲ್ಸ್ ಮತ್ತು ಪ್ರೊಫೆಷನಲ್ ಡೀಟೇಲ್ಸ್, ಅವ್ರು ಯಾವ ವೃತ್ತಿ ಅದು ಕೇಳುತ್ತೆ. ನಂತರ ಅವರು ಯಾವ ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸಿ ಅಂತ ಕೇಳುತ್ತೆ. ಇಲ್ಲ ಅಂದರೆ ಇಲ್ಲ ಅಂತ ಹಾಕಲಿ, ಅಪ್ಲಿಕೇಶನ್ ಸೆಂಟರ್ ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಯಾವ ಥರ ಸ್ಕೀಮ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ 50,000 ಆದರೆ ಶಿಶು ತೊಗೋಬೇಕು, 50,000ಕ್ಕಿಂತ 5 ಲಕ್ಷಕ್ಕಿದ್ರೆ ಕಿಶೋರ್ ತೊಗೋಬೇಕು, 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ತರುಣ್ ಅದನ್ನು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಅದು ಸ್ಕ್ರೀನ್ನಲ್ಲಿ ವ್ಯಾಪಾರದ ವಿವರ ಕೇಳುತ್ತೆ, ವಿವರ ತುಂಬಬೇಕಾಗತ್ತೆ. ಇದರಲ್ಲಿ ಯಾವ ಥರ ಘಟಕ ಅಂತ ಇರುತ್ತೆ ಅಂದರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತಯಾರಿಕಾ ಘಟಕನ, ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣಾ ಘಟಕನ, ಅಥವಾ ವಹಿವಾಟು ಮಾಡ್ತಾರಾ ಅಥವಾ ಸೇವೆ ಮಾಡ್ತಾರಾ ಅನ್ನೋದಿರುತ್ತೆ, ಅದನ್ನು ತುಂಬಬೇಕಾಗತ್ತೆ. ಅದಾದಮೇಲೆ ಮಾಲೀಕರ ಬ್ಯಾಂಕಿಂಗ್ ವಿವರ, ಸಾಲ ಸೌಲಭ್ಯ, ಮತ್ತು ಎಷ್ಟು ಚಟುವಟಿಕೆ ಎಸ್ಟಿಮೇಟು, ಯಾವ ಹಣಕಾಸು ಸಂಸ್ಥೆಯಿಂದ ಬೇಕು ಅನ್ನೋದು ಇರುತ್ತೆ. ಅದನ್ನು ತುಂಬಿಟ್ಟು ಸಬ್ಮಿಟ್ ಅಂತ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಅದನ್ನು ತಗೊಂಡಿಟ್ಕೋಬೇಕು. ನಂತರ ಆ ಬ್ಯಾಂಕಿಗೆ ಅಲ್ಲೇ ಯಾವ ಬ್ಯಾಂಕಿಗೆ ಹೋಗಬೇಕು ಅಂತ, ಹೌದು, ಅಲ್ಲಿ ಅದು ತೋರಿಸುತ್ತೆ ಯಾವ ಬ್ಯಾಂಕು ಅಂತ ತೋರಿಸುತ್ತೆ. ಅಲ್ಲಿ IFSC ಕೋಡ್ ತೋರಿಸುತ್ತೆ. ಅದನ್ನು ಯಾವ ಬ್ಯಾಂಕು ಹತ್ತಿರದ ಅವ್ರಿಗೆ ಯಾವುದು ಬ್ಯಾಂಕ್ ಇದೆಯೋ ಅದನ್ನು ತೊಗೊಳ್ಳಿ. ನಂತರ ಆ ಬ್ರಾಂಚನ್ನು ಅಪ್ರೋಚ್ ಮಾಡಿದ್ರೆ ಬ್ಯಾಂಕ್ ನಂತರ ಅದನ್ನು ಮುಂದೆ ಪ್ರೊಸೆಸಿಂಗ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರಲ್ಲ ಸರ್, ಅದು ಯಾರು ಸಹಾಯ ಮಾಡ್ತಾರೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ? ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ನಾನು ಹಿಂದೆ ಒಂದು ಹೇಳಿದ್ದೆ, ನಮ್ಮ ಯಾರು ಲೈನ್ ಡಿಪಾರ್ಟ್ಮೆಂಟ್ಗಳಾಗಲಿ, ಸೀಡಾ, ರೂಡ್ ಸೇಫ್ಟಿ ಅಂತವರು ಅವ್ರಿಗೆ ನಾಲೆಡ್ಜ್ ಬಿಲ್ಡಿಂಗ್ ಹೆಲ್ಪ್ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಈ ಥರ ಇಂಥವ್ರದ್ದು ಸಹಾಯ ತೊಗೋಬೇಕಾಗತ್ತೆ. ನನ್ನ ಒಂದು ಸಲಹೆ ಏನಂದರೆ, ನಮ್ಮ ಈ ಥರ ಫಲಾನುಭವಿಗಳು ಅವರು ನಿಜವಾಗ್ಲೂ ಮುಂದುವರಿಬೇಕು, ನಾವು ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಸ್ಥಳೀಯವಾಗಿ ಈ EDP ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ಗಳಿದೆ. ನಾನು ಹೇಳಿದೆ ಒಂದು ಸೀಡಾಕ್ ಇದೆ, ಇದೇ ರೀತಿ ಇನ್ನೊಂದು ODP ಅಂತ ಒಂದು ಸಂಸ್ಥೆ ಮೈಸೂರಲ್ಲೇ ಇದೆ, ರೂಡ್ ಸೇಟ್ ಇದೆ. ರೂಡ್ ಸೇಟು
ಬಹಳ ಹೆಚ್ಚಿನ ಮಟ್ಟಿನ ಸಹಾಯ ಮಾಡೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ವಿಷಯ ಅಷ್ಟೇ, ಅಲ್ಲಿ ಎಲ್ಲವೂ ಫ್ರೀ. ಅಲ್ಲಿ ಉಳಿಸ್ಕೋತಾರೆ, ಊಟ ತಿಂಡಿ ಹಾಕ್ತಾರೆ, ಡೆಡಿಕೇಟೆಡ್ ಆಗಿ ಅವ್ರಿಗೆ ಹೇಳ್ಕೊಡ್ತಾರೆ. ಅಲ್ಲಿ ಹೆಚ್ಚಿನ ಮಟ್ಟಿಗೆ ಏನು ಹೇಳ್ತಾರೆ, ಇವ್ರಿಗೆ ಕೌಶಲ್ಯ ಒಂದೇ ಅಲ್ಲ, ಅಂದರೆ ಯಾರು ಮೊಬೈಲ್ ಟ್ರೈನಿಂಗ್ ಹೋಗ್ತಾರಲ್ಲ, ಮೊಬೈಲ್ ಟ್ರೈನಿಂಗು ಪ್ರೊಫೆಷನಲ್ಗಳ ಜೊತೆ ಅಕ್ರೆಡಿಟೆಡ್ ಅಂದರೆ ಮಾನ್ಯ ಮಾಡಿದಂಥ ಫ್ಯಾಕಲ್ಟಿಯಿಂದ ಟ್ರೈನಿಂಗ್ ಕೊಡಿಸೋದೊಂದೇ ಅಲ್ಲ, ಅವ್ರಿಗೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಅಂದರೆ ಸಾಲನ ಒಂದು ಸಾಧನ ಅಂತ ಉಪಯೋಗಿಸ್ಕೊಂಡು ಅದನ್ನು ಮೇಲೆ ಬರಬೇಕು ಅನ್ನೋದೊಂದು ಹೇಳ್ಕೊಡ್ತಾರೆ. ಹೇಗೆ ಉದ್ದಿಮೆ ಸ್ಟಾರ್ಟ್ ಮಾಡಬೇಕು, ಅದಕ್ಕೇನು ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕೆ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಇವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಸಾಫ್ಟ್ ಸ್ಕಿಲ್ ಅಂದರೆ ಹೇಗೆ ಕಮ್ಯುನಿಕೇಷನ್ ಮಾಡಬೇಕು, ಒಬ್ರಿಗೊಬ್ರಿಗೆ ಸಂವಹನ ಹೆಂಗೆ ಮಾಡಬೇಕು ಅನ್ನೋದ್ರಿಂದ ಹಿಡಿದು ವ್ಯಾಪಾರ ವಹಿವಾಟನ್ನು ಹೆಂಗೆ ನಡೆಸಬೇಕು ಅನ್ನೋದ್ರ ಜೊತೆಗೆ ಅವ್ರಿಗೆ ವೃತ್ತಿಪರ ಕೌಶಲ್ಯ. ಟೈಲರಿಂಗ್ ಆದರೆ ಅವ್ರಿಗೆ ಟೈಲರಿಂಗ್ ಯಾವ್ಯಾವ ಬಟ್ಟೆ ಹೊಲಿಬೇಕು ಅಂತ ಹೇಳ್ಕೊಡ್ತಾರೆ. ಅಣಬೆ ಬೇಸಾಯ ಅಂದರೆ ಬೀಜದಿಂದ ಹಿಡಿದು ಮಾರ್ಕೆಟಿಂಗ್ ತನಕ ಹೆಂಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ನಂತರ ಅದೊಂದೇ ಅಲ್ಲ, ಅವ್ರು ಫಾಲೋ ಅಪ್ ಮಾಡಿ 2 ವರ್ಷದ ತನಕ ನೀವು ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಅವರು ಸೂಕ್ತವಾದ ಅರ್ಜಿಗಳಿದೆ, ಯಾವ್ದಾದ್ರು ಬ್ಯಾಂಕಿಗೆ ಇಲ್ಲಿ ನಮ್ಮಲ್ಲೊಬ್ಬರು ಅಭ್ಯರ್ಥಿ ಇದ್ದಾರೆ, ಈ ಥರ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನು ಸ್ಪಾನ್ಸರ್ ಮಾಡಿ ಕ್ರೆಡಿಟ್ ಲಿಂಕೇಜ್ ಮಾಡ್ತಾರೆ. ಈ ಥರ ಟ್ರೈನಿಂಗ್ ಹೋದಾಗ ಇವರು ಅಲ್ಲೇ ಇವರಿಗೆ ಪ್ರಾಜೆಕ್ಟ್ ರಿಪೋರ್ಟು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಗೈಡೆನ್ಸು ಸಹಿತ ಕೊಡ್ತಾರೆ. ಆ ಬೇಸಿಸ್ ಮೇಲೆ ಇವರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೋಬೋದು. ಈಗ ಬ್ಯಾಂಕ್ನಲ್ಲಿ ಸಣ್ಣ ಸಾಲಗಳಿಗೆ ನಾವೇನು ತುಂಬ ದೊಡ್ಡ ಪ್ರಾಜೆಕ್ಟ್ ರಿಪೋರ್ಟು ಅವೆಲ್ಲ ಏನು ಕೇಳಲ್ಲ. ಏನಂದರೆ ಅದು ಲಾಭದಾಯಕವಾಗಿ ನಡೆಯುತ್ತೆ ಅನ್ನೋದಕ್ಕೆ ಒಂದು ಅವರದೇ ಆದ ಒಂದು ಸಣ್ಣದಾಗಿರೋ ಹ್ಯಾಂಡ್ ರಿಟರ್ನ್ ಪ್ರಾಜೆಕ್ಟ್ ಆದರೂ ಅದಕ್ಕಿಂತ ಜಾಸ್ತಿ ಏನು ಕೇಳಲಿಕ್ಕಿಲ್ಲ. 5 ಲಕ್ಷಕ್ಕಿಂತ ಮೀರಿದಾಗ ಮಾತ್ರ ಒಂದಿಷ್ಟು ಹೆಚ್ಚಿನ ಮಾಹಿತಿ ಬೇಕಾಗತ್ತೆ. ಸರ್ಕಾರದ ಇಲಾಖೆಯವರು ಏನಾದರೂ ಸಹಾಯ ಮಾಡ್ತಾರಾ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಲಿಕ್ಕೆ? ಸರ್ಕಾರದ ಇಲಾಖೆಗಳು ಮಾಡ್ತಾರೆ. ಉದಾಹರಣೆ ಹೇಳಿದ್ನಲ್ಲ, DICಗೆ ಹೋದರೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟ್ರಿಗೆ ಹೋದರೆ, ಇಲ್ಲಿ KR ಹಾಸ್ಪಿಟ್ಲು ಎದುರುಗಡೆ ಇದೆ. ಅವರು ಉದ್ದಿಮೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಯಾವುದಾದ್ರೂ ಆಗ್ರೋ ಪ್ರಾಡಕ್ಟ್ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ವಹಿವಾಟಿದ್ರೆ, ಸಂಸ್ಕರಣೆ ಇದ್ದರೆ, ಆ ಥರದ್ದಿದ್ದರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ನಮ್ಮ ಪ್ಯಾಲೇಸ್ ಆಫೀಸ್ ಇದೆಲ್ಲ ಅದರ ಎದುರುಗಡೆ ಇದೆ, ಅವ್ರುಗಳು ಸಹಿತ ಗೈಡ್ ಮಾಡ್ತಾರೆ. ಹೀಗೆ ಹಾರ್ಟಿಕಲ್ಚರ್ ಕ್ರಾಪ್ ರಿಲೇಟೆಡ್ ಸಂಸ್ಕರಣೆ ಮಾಡೋದು, ಪ್ರೋಸೆಸ್ ಮಾಡೋದು, ಅದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ. ಈ ಥರ ಪ್ರತಿಯೊಂದು ಲೈನ್ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ, ಅಲ್ಲಿ ಎಕ್ಸ್ಟೆನ್ಷನ್ ಸರ್ವೀಸು ಲಭ್ಯ ಇರುತ್ತೆ. ಅದನ್ನು ನಮ್ಮ ಫಲಾನುಭವಿಗಳು ತೊಗೋಬೋದು. ಸಾಲ ತಗೊಳ್ಳುವಾಗ ಏನಾದರೂ ತೊಂದರೆ ಆದರೆ, ಅಂದರೆ ಅವರು ಬ್ಯಾಂಕ್ನವರು ನಿರಾಕರಿಸೋದು, ಅಲಿಸೋದು ಎಲ್ಲ ಮಾಡಿದರೆ ಯಾರನ್ನು ಸಂಪರ್ಕಿಸಬೇಕು? ಈ ಥರದ ಈಗ ಸಾಲ ಸೌಲಭ್ಯ ತಗೊಳ್ಳುವಾಗ ಏನಾದರೂ ಅಡೆತಡೆ, ಕುಂದು ಕೊರತೆ ಬಂದರೆ ಫಲಾನುಭವಿಗಳು ಸ್ಥಳೀಯವಾಗಿ ಮೊದಲು ಹೋಗಿ ಶಾಖಾ ವ್ಯವಸ್ಥಾಪಕರನ್ನ ಭೇಟಿ ಮಾಡಬೇಕು. ಅವ್ರಿಗೆ ಆಗಿರೋ ಅನಾನುಕೂಲ, ಕುಂದು ಕೊರತೆ ಹೇಳ್ಕೋಬೇಕು. ಆಗ ಅವರು ಅಲ್ಲೇ ಪರಿಹಾರ ಮಾಡೋಕ್ಕೆ ನೋಡ್ತಾರೆ. ಇಲ್ಲ ನಾನು ಆ ಮಟ್ಟದಲ್ಲೂ ನನಗೆ ಏನು ನನ್ನ ಕುಂದು ಕೊರತೆ ನಿವಾರಣೆ ಆಗಲಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಒಂದು ಮಾಹಿತಿ ಕೊಡ್ಬೋದು. ಈಗ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಗ್ರಾಹಕರ ಕುಂದು ಕೊರತೆ ನಿವಾರಿಸೋಕ್ಕೋಸ್ಕರ ಪ್ರತಿಯೊಂದು ಶಾಖೆಯಲ್ಲೂ ಸಹಿತ ಅವರ ಮೇಲಧಿಕಾರಿಗಳ ಕುಂದು ಕೊರತೆ ನೋಡ್ಕೊಳ್ಳುವಂಥ ಒಬ್ಬ ಅಧಿಕಾರಿಗಳ ಹೆಸರು, ವಿಳಾಸ ಮತ್ತು ಸಂಪರ್ಕ ನಂಬರ್ಗಳು, ಸಂಖ್ಯೆಗಳು ಎಲ್ಲವೂ ನಮೂದಾಗಿರುತ್ತೆ. ಇದೇ ಆ ಶಾಖೆ ಒಳಗೆ ಅದನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ನಿಯಮ ಇದೆ. ಗ್ರಾಹಕರು ಅವ್ರಿಗೆ, ಫಲಾನುಭವಿಗಳು ಗ್ರಾಹಕರುಗಳು ಅವ್ರಗಳಿಗೆ ಈ ಥರದ್ದು ಕುಂದು ಕೊರತೆ ಇದೆ, ಈ ಥರದ್ದು ತೊಂದರೆ ಇದೆ ಅಂದರೆ ಅವರು ಪರಿಹಾರ ಮಾಡಿಕೊಡ್ತಾರೆ. ನಾಗೇಶ್ ವಿ ಎನ್ ಅವರೇ, ಇದುವರೆಗೆ ನಮ್ಮ ಕೇಳುಗರಿಗೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಅಥವಾ ಮುದ್ರಾ ಕಿರುಸಾಲ ಯೋಜನೆಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಈ 10 ವರ್ಷಗಳಲ್ಲಿ ಅದು ಯಾವ ರೀತಿ ಪ್ರಗತಿಯಾಗಿದೆ ಅಂತ ನಿಮಗೆ ಅನಿಸುತ್ತೆ? 10 ವರ್ಷಗಳಲ್ಲಿ ಬಹಳಷ್ಟು ಪ್ರಗತಿಯಾಗಿದೆ. ನಾವು ಒಂದು ಏನು ಸರ್ಕಾರ ಅಂದ್ಕೊಂಡಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟಿಗಾಗಿದೆ. ಈಗ ನಮ್ಮ ಜಿಲ್ಲೆಯಲ್ಲೇ ಹೇಳಬೇಕು ಅನ್ನೋಂಗಿದ್ರೆ ನಾವು 5,73,000 ಸಾಲಗಳನ್ನ ಕೊಟ್ಟಿದ್ವಿ. 3,13,000 ಸಾಲ ಶಿಶುವಿನಲ್ಲಿ, 2,52,000 ಕಿಶೋರ್ನಲ್ಲಿ, 8,000 ತರುಣ್ನಲ್ಲಿ ಕೊಟ್ಟಿದ್ವಿ. ಒಂದು ಹೆಚ್ಚು ಕಡಿಮೆ ಇವತ್ತಿನ ದಿವಸ 30 ಕೋಟಿ ಇವತ್ತಿನ ಮೈಸೂರು ಜಿಲ್ಲೆಯಲ್ಲಿ ಇದೆ. ಹೌದು, ಇದಕ್ಕೆ ಚೆನ್ನಾದ ಪ್ರತಿಕ್ರಿಯೆ ಇದೆ. ಎಲ್ಲಿ ನಮ್ಮ ಫಲಾನುಭವಿಗಳು ಅವರ ಚಟುವಟಿಕೆಗಳ ಬಗ್ಗೆ ತುಂಬ ಜ್ಞಾನ ಇಟ್ಕೊಂಡು ಬಹಳ ತೀವ್ರತರವಾಗಿ ಸೀರಿಯಸ್ ಆಗಿ ಸಾಲದ ಬಗ್ಗೆ ಒಂದು ಗಮನ ಇಟ್ಕೊಂಡು ಕೌಶಲ್ಯ ಇಟ್ಕೊಂಡು ಹೋಗ್ತಾರೋ ಯಾವ ಬ್ಯಾಂಕ್ನವರು ಸಹಿತ ಇಲ್ಲ ಅನ್ನಲ್ಲ. ಒಳ್ಳೆ ಪ್ರತಿಕ್ರಿಯೆ ಇದೆ, ಒಳ್ಳೆ ಪ್ರತಿಕ್ರಿಯೆ. ರೀಪೇಮೆಂಟ್ ಯಾವ ರೀತಿ ಇದೆ? ರೀಪೇಮೆಂಟು ಈ ಥರ ಸಣ್ಣ ಮಟ್ಟದ ಸಾಲದಲ್ಲಿ ಸುಮಾರು ಥರ ಅಡೆತಡೆ ಚಾಲೆಂಜ್ಗಳಿರುತ್ತೆ.
ಇದರ ಸಾಕಷ್ಟು ಈಗ ರೀಪೇಮೆಂಟಲ್ಲೂ ಸಹಿತ ಚೆನ್ನಾಗಿ ನಡೀತಾ ಇದೆ. ಜನಕ್ಕೆ ಸಾಲನ ಸರಿಯಾಗಿ ಕಟ್ಕೊಂಡು ಹೋದರೆ ಏನು ಅಡ್ವಾಂಟೇಜ್ ಒಳ್ಳೆಯದಾಗತ್ತೆ ಅನ್ನೋದು ಈಗ ಜನಕ್ಕೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ಸಿಬಿಲ್ ಅನ್ನೋದೊಂದು ಇರೋದ್ರಿಂದ, ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇರೋದ್ರಿಂದ ಅವ್ರಿಗೆ ನಾವು ಸುಸ್ತಿಯಾದರೆ ನಮಗೆ ಮುಂದೆ ಕಷ್ಟ ಆಗುತ್ತೆ ಅನ್ನೋದು ಒಂದು ಅರಿವು ಬಂದಿದೆ. ನಾವು ಹಾಗಾಗಿ ಬೆನಿಫಿಷರೀಸ್ಗೆ ಈಗ ಒಂದು ತಿಳುವಳಿಕೆ ಬಂದಿದೆ, ಚೆನ್ನಾಗಿ ಮುಂದೆ ಹೋಗ್ತಾ ಇದೆ. ನಮ್ಮ ಎಲ್ಲ ಕೇಳುಗರಲ್ಲಿ ಮತ್ತು ನಮ್ಮ ಆಕಾಂಕ್ಷಿಗಳಲ್ಲಿ ಒಂದೇ ಒಂದು ನಾವು ಬ್ಯಾಂಕ್ ಕಡೆಯಿಂದ ಮನವಿ ಮಾಡ್ಕೊಳ್ಳೋದಂದರೆ, ನಿಮ್ಮ ಸಿಬಿಲ್ನ ನೀವು ಚೆನ್ನಾಗಿಟ್ಕೋಬೇಕು. ಸಿಬಿಲ್ ಚೆನ್ನಾಗಿದ್ದರೆ ಯಾವ ಸಾಲ ಸೌಲಭ್ಯಕ್ಕೆ ಯಾವ ಬ್ಯಾಂಕು ಸಹಿತ ಹಿಂಜರಿಯಲ್ಲ. ಸಿಬಿಲ್ ಸರಿ ಇಲ್ಲ ಅಂದರೆ ಅದನ್ನು ಪರಿಹಾರ ಮಾಡೋಕ್ಕೆ ಆಗದಿರೋಂಥ ಒಂದು ಊನ ಆಗಿಬಿಡುತ್ತೆ. ನಾವು ಅದರ ಬಗ್ಗೆ ತುಂಬ ಹೌದು ಅದರ ಬಗ್ಗೆ ತುಂಬ ಗಮನ ಇಟ್ಕೋಬೇಕು. ಸಿಬಿಲ್ ಅನ್ನೋದು ನಮ್ಮ ದೇಹದ ಟೆಂಪ್ರೇಚರ್ ಇದ್ದಂಗೆ, ಅದು ಸರಿಯಾಗಿರೋಂಗೆ ನೋಡ್ಕೋಬೇಕಾದ್ದು ನಮ್ಮ ಧರ್ಮ. ಅದು ಸರಿಯಾಗಿದ್ದರೆ ಬ್ಯಾಂಕ್ನವ್ರು ಯಾರು ಯಾವತ್ತೂ ಲಾಭದಾಯಕ ಚಟುವಟಿಕೆಗಳಿಗೆ ನೋ ಅಂತ ಅನ್ನಲ್ಲ, ಇಲ್ಲ ಅಂತ ಅನ್ನಲ್ಲ. ಸೊ ಮುದ್ರಾ ಯೋಜನೆ ಯಶಸ್ವಿ ಅಂತ ತಮಗನ್ಸುತ್ತೆ? ಖಂಡಿತ. ಹಿಂದೆ ಈ ಥರ ಸಣ್ಣ ಸಣ್ಣ ಸಾಲಗಳಿಗೆ ನಾವು ನೋಡ್ತಿದ್ದು ಎಲ್ಲೋ ಪ್ರೈವೇಟ್ ಮನಿ ಲೆಂಡರ್ಸ್ ಲೇವಾದೇವರಿ ಹತ್ರ ಹೋಗ್ತಿದ್ದು. ಈಗ ನಾನು ಈ ಸಂದರ್ಭದಲ್ಲಿ ಒಂದು ಹೆಚ್ಚಿನ ವಿಶೇಷವಾದ ಮನವಿ ಏನು ಮಾಡ್ಕೊತಿದ್ದೀನಿ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹಿತ ಇದರ ಬಗ್ಗೆ ತುಂಬ ಗಮನ ಕೊಟ್ಟಿದೆ. ಒಂದು ಯಾವುದೇ ನಮ್ಮ ಆಕಾಂಕ್ಷಿಗಳು, ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಬ್ಯಾಂಕೇತರ ಸಂಸ್ಥೆಗಳು, ರಿಜಿಸ್ಟ್ರೇಷನ್ ಇಲ್ಲದೇ ಇರೋವಂಥ ಸಂಸ್ಥೆಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದೇ ಇರೋವಂಥ ಸಂಘ ಸಂಸ್ಥೆಗಳಿಗೆ ದಯವಿಟ್ಟು ಸಾಲಕ್ಕೆ ಹೋಗಬೇಡಿ. ಅನಾರ್ಗನೈಸ್ಡ್ ಮನಿ ಲೆಂಡಿಂಗ್ ಅಂತ ನಾವು ಹೇಳ್ತೀವಿ, ಲೇವಾದೇವಿ ಮಾಡೋವಂಥವ್ರು ಪ್ರೈವೇಟ್ ಮನಿ ಲೆಂಡರ್ಸ್ ಅಂತ ಹೋಗಬೇಡಿ. ಹೋದರೆ ನಿಮಗೆ ತುಂಬ ಜಾಸ್ತಿ ಬಡ್ಡಿ ಆಗುತ್ತೆ, ನಿಮಗೆ ಶೋಷಣೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಅಧಿಕೃತವಾದಂಥ ಶೆಡ್ಯೂಲ್ಡ್ ಬ್ಯಾಂಕು, RBIಯಿಂದ ಮಾನ್ಯವಾದಂಥ ಬ್ಯಾಂಕು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಾಲ ತೊಗೋಬೇಕು. ಯಾವುದೇ ಕಾರಣಕ್ಕೂ ನಾವು ಬೇರೆ ಅನಾರ್ಗನೈಸ್ಡ್ ಮನಿ ಲೆಂಡರ್ಸ್ ಲೇವಾದೇವಿ ಹತ್ರ ಹೋಗಬಾರ್ದು. ಎರಡನೇದು ಆ್ಯಪ್ಗಳಿದ್ದಾವಲ್ಲ, ಅದಕ್ಕೆ ಬರ್ತಿದ್ದೆ. ಎರಡನೇದು ನಾವು ಗುರುತರವಾಗಿ ಹೇಳಬೇಕು ಅಂದರೆ, ಈ ಆನ್ಲೈನ್ ಆ್ಯಪ್ಗಳು ಈ ಮೊಬೈಲ್ನಲ್ಲಿ ಬರ್ತವೆ. ಈ ಥರ ಆ್ಯಪ್ಗಳಲ್ಲಿ ಯಾವುದೇ ರೀತಿ ಸಾಲ ತೊಗೋಬಾರ್ದು. ಆ ಸಾಲ ತೊಗೊಂಡ್ರೆ ಅವರು ಶೋಷಣೆ ಮಾಡ್ತಾರೆ. ಅದೊಂದೇ ಅಲ್ಲ, ಆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದಾಗ ನಿಮ್ಮಲ್ಲಿರುವ ಎಲ್ಲ ದತ್ತಾಂಶಗಳು, ಡಾಟಾಗಳನ್ನ ಕದಿಯುವಂಥ ಸಂದರ್ಭ ಇರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟನ್ನು ಕದ್ದು ಬಿಡ್ತಾರೆ. ನೀವು ನಿಮ್ಮ ಸಂಬಂಧಿಕರು, ಅಪ್ಪ ಅಮ್ಮ ತಂಗಿ ಅಣ್ಣ ತಮ್ಮ ಅಂತೆಲ್ಲ ಸ್ಟೋರ್ ಮಾಡ್ಕೊಂಡು ಹೆಸರುಗಳನ್ನ ಇಟ್ಕೊಂಡಿರ್ತೀರಿ, ಅವ್ರಿಗೂ ಸಹಿತ ಧಮಕಿ ಹಾಕ್ಬೋದು. ಇದು ವಿಕೋಪಕ್ಕೂ ಹೋಗುವಂಥ ಸ್ಥಿತಿ ಬರ್ಬೋದು. ಸಾಮಾಜಿಕವಾಗಿ ಒಬ್ಬನಿಗೆ ಅವಮಾನ ಆದಂಗೆ ಏನಾಗುತ್ತೆ ಅನ್ನೋದು ನಮ್ಮ ಅರಿವಿಗೆ ಬರಬೇಕು. ಹಾಗಾಗಿ ಜನಸಾಮಾನ್ಯರು ಆ್ಯಪ್ ಲೋನ್ಗಳಿಗೆ ಹೋಗಲೇಬಾರ್ದು, ಲೇವಾದೇವಿ ಸಂಸ್ಥೆಯವ್ರ ಹತ್ರ ಹೋಗಲೇಬಾರ್ದು. ಇವತ್ತಿನ ದಿವಸ ಬ್ಯಾಂಕ್ಗಳು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಸಾಲ ಕೊಡೋಕ್ಕೆ ತುಂಬ ಮುಂದೆ ಬರುತ್ತೆ. ದಯವಿಟ್ಟು ಜನಸಾಮಾನ್ಯರು ಇದನ್ನೇ ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮನಿ ಲೆಂಡರ್ಸ್ ಲೇವಾದೇವಿಗೆ ಆಗಲಿ ಆ್ಯಪ್ ಸಾಲಗಳಿಗಾಗಲಿ ಹೋಗಬಾರ್ದು. ಇದು ನಮ್ಮ ಕಳಕಳ ಮನವಿ. ನಾವು ಪ್ರತಿಯೊಂದು ಸಂದರ್ಭದಲ್ಲೂ, ಯಾವುದೇ ಸಂದರ್ಭದಲ್ಲಿ ನಾವು ಈ ಕೊನೆಯಾಗಿ ನಮ್ಮ ಭಾಷಣಗಳ ಮುಗಿಸೋದು, ನಮ್ಮ ತಿಳುವಳಿಕೆ ಮುಗಿಸೋದು, ನಮ್ಮ ಮೀಟಿಂಗ್ಗಳು ಮುಗಿಸೋದು ಈ ವಿಷಯದಿಂದನೇ. ದಯವಿಟ್ಟು ಲೇವಾದೇವಿಗಾರ ಹತ್ರ ಹೋಗಬೇಡಿ. ದಯವಿಟ್ಟು ಲೋನ್ ಆ್ಯಪ್ಗಳನ್ನ ಬಳಸಬೇಡಿ. ಮೈಕ್ರೋ ಫೈನಾನ್ಸ್ ಅಥವಾ ಕಿರುಸಾಲದ ಬಗ್ಗೆ ಈವರೆಗೆ ತುಂಬ ನಾವು ಕೇಳಿದ್ದೀವಿ. ತುಂಬ ಕಷ್ಟ ಆಗುತ್ತೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರದ ಈ ಕಿರುಸಾಲ ಯೋಜನೆ, ಮುದ್ರಾ ಯೋಜನೆ ಯಶಸ್ವಿಯಾಗಿದೆ ಅಂತ ಕೇಳಿಬಿಟ್ಟು ಎಲ್ರಿಗೂ ಬಹಳ ನೆಮ್ಮದಿ ಉಂಟಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಚಾರಗಳನ್ನೆಲ್ಲ ನಮಗೆ ತಿಳಿಸಿಕೊಟ್ಟಂಥ ಶ್ರೀ ನಾಗೇಶ್ VN, ಲೀಡ್ ಬ್ಯಾಂಕ್ ಮ್ಯಾನೇಜರ್ SBI ಮೈಸೂರು ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್.